ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ಈಗ ಸಣ್ಣ ವ್ಯಾಪಾರಿಗಳು ಸಮರವನ್ನ ಸಾರಿದ್ದಾರೆ. ಇವತ್ತಿನಿಂದ 3 ದಿನ ರಾಜ್ಯದಲ್ಲಿ ಹಾಲು, ಟೀ ವ್ಯಾಪಾರ ಬಂದ್ ಆಗುತ್ತೆ. ಸಣ್ಣ ವ್ಯಾಪಾರಿಗಳಿಗೆ 18-20 ಲಕ್ಷದಿಂದ 1 ಕೋಟಿಯ ತನಕವೂ ಕೂಡ ಟ್ಯಾಕ್ಸ್ ಬಂದಿದೆ, ಕಟ್ಟಬೇಕು ನೀವು ಅಂತ. ಈ ತೆರಿಗೆ ತಗಾದೆ ಬೇಕರಿ, ಕಾಂಡಿಮೆಂಟ್ಸ್ ವ್ಯಾಪಾರಿಗಳಿಗೆ ತಲೆನೋವಾಗಿದೆ. ಹಾಗಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರೋದು. ಇವತ್ತು ಬೇಕರಿಲಿ ಹಾಲು, ಮೊಸರು, ಮಜ್ಜಿಗೆ, ಟೀ, ಕಾಫಿ ಸಿಗೋದಿಲ್ಲ. ನಾಳೆ ಸಿಗರೇಟು, ಗುಟ್ಕಾ ಸೇರಿದಂತೆ ಇನ್ನಿತರ ವಸ್ತುಗಳು ಸಿಗಲ್ಲ. ಇವತ್ತಿಂದ ಕಪ್ಪು ಪಟ್ಟಿ ಕಟ್ಕೊಂಡು ವ್ಯಾಪಾರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಲು ಉತ್ಪನ್ನಗಳ ಮಾರಾಟ ನಿಷೇಧಿಸಿ ಇವತ್ತಿನಿಂದ ಹೋರಾಟಕ್ಕೆ ಮುಂದಾಗಿದೆ. ಶಾಪ್ಗಳ ಮುಂದೆ ನೋ ಫೋನ್ ಪೇ, ನೋ ಗೂಗಲ್ ಪೇ ಹೀಗನ್ನುವಂಥ ಬೋರ್ಡ್ ಅನ್ನು ಹಾಕಿದ್ದಾರೆ. ಜುಲೈ 25ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಕುಟುಂಬ ಸಮೇತರಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿ. ವರ್ಷಿತಾ, ಇವತ್ತಿನಿಂದ 3 ದಿನಗಳ ವ್ಯಾಪಾರಿಗಳ ಸಮರ ಹೆಂಗಿರುತ್ತೆ, ಜನ ಇದಕ್ಕೆ ಏನಂತಾರೆ ಅಂತ? ಎಸ್ ಶರತ್, ಇತ್ತೀಚೆಗೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಟ್ಯಾಕ್ಸ್ ಗಳನ್ನ ಹಾಕಿರುವಂತಹ ವಿಚಾರ ಸಾಕಷ್ಟು ಸದ್ದನ್ನ ಮಾಡಿತ್ತು. ಅದರಂತೆಯೇ ಕಾಂಡಿಮೆಂಟ್ಸ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಬೇಕರಿ ಅವರಾಗಿರ್ಬೋದು, ಟೀ, ಕಾಫಿ ಜೊತೆಗೆ ಹಾಲು ಮಾರಾಟದ ಒಂದಷ್ಟು ವರ್ತಕರಾಗಿರ್ಬೋದು, ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನಾರ್ಮಲಿ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡಿ ಜೀವನವನ್ನ ನಡೆಸ್ತೀವಿ, ಆದ್ರೆ ಈ ಮಟ್ಟಿಗೆ ನಮಗೆ ಟ್ಯಾಕ್ಸ್ ಅನ್ನ ಹಾಕ್ತಾರೆ ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಇದೇ ನಿಟ್ಟಿನಲ್ಲಿ ಇವತ್ತಿನಿಂದ ಹಿಡಿದು 25ನೇ ತಾರೀಕು ತನಕ ಕೂಡ ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಅದೇ 25ನೇ ತಾರೀಕಿಂದ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನ ಮಾಡೋದಕ್ಕೆ ವರ್ತಕರು ರೆಡಿ ಆಗಿದ್ದಾರೆ. ಸದ್ಯ ನಾನೀಗ ಒಂದು ಕಾಂಡಿಮೆಂಟ್ಸ್ ಹತ್ರ ಇದ್ದೀನಿ. ಇಲ್ಲೂ ಕೂಡ ಈಗ ಫೋನ್ ಪೇ, ಗೂಗಲ್ ಪೇ ಯನ್ನ ಕಿತ್ತು ಹಾಕ್ಲಿಕ್ಕೆ ರೆಡಿ ಆಗಿರುವಂತದ್ದು. ಯಾಕಂದ್ರೆ ಇವತ್ತಿನಿಂದ ಕ್ಯಾಶ್ ಓನ್ಲಿ ಅನ್ನುವಂಥದ್ದನ್ನ ಕೂಡ ಅಂಗಡಿಯವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಅಂಗಡಿಯವರಾಗಿರ್ಬೋದು ಅಥವಾ ನಾನು ಈಗಾಗಲೇ ಹೇಳ್ತಾ ಇದ್ದೆ ಬೇಕರಿ ಅವರಾಗಿರ್ಬೋದು, ಎಲ್ಲರೂ ಕೂಡ ಗೂಗಲ್ ಪೇ, ಫೋನ್ ಪೇ ಯನ್ನ ಯೂಸ್ ಮಾಡ್ತಾ ಇದ್ರು. ಅದರಲ್ಲೂ ಬಂದಂತಹವರು ಕ್ಯಾಶ್ ಇಲ್ಲ ಅನ್ನುವಂತಹ ಕಾರಣಕ್ಕೆ ಪಾಪ ಇವರು ಕೂಡ ಇನ್ನೇನು ಸ್ಕ್ಯಾನರ್ ಗಳನ್ನ ಇಡೋಣ ಅನ್ನುವಂಥದ್ದನ್ನ ಕೂಡ ಇಟ್ಟಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಟ್ರಾನ್ಸಾಕ್ಷನ್ ಗಳ ಹಿಸ್ಟ್ರಿಯನ್ನ ತೆಗೆದು ಈ ರೀತಿ ಟ್ಯಾಕ್ಸ್ ಗಳನ್ನ 1 ಕೋಟಿವರೆಗೂ ಕೂಡ ಟ್ಯಾಕ್ಸ್ ಗಳನ್ನ ಹಾಕ್ತಾರೆ ಅಂತ ಅಂದ್ರೆ ನಿಜಕ್ಕೂ ಇದು ತುಂಬಾ ಹೊರೆ ಬೀಳತ್ತೆ. ಹಾಗಾಗಿ ಸದ್ಯ ಇಲ್ಲಿ ಅಂಗಡಿಯವರು ಕೂಡ ಇದ್ದಾರೆ, ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ. ಸರ್, ಈಗಾಗಲೇ ಗೂಗಲ್ ಪೇ, ಫೋನ್ ಪೇ ಇಂದ ಸಾಕಷ್ಟು ಹೊಡೆತ ಬೀಳ್ತಾ ಇದೆ, ಜೊತೆಗೆ ಟ್ಯಾಕ್ಸ್ ಗಳನ್ನ ಕಟ್ಟಬೇಕು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇವತ್ತಿನಿಂದ ಹೋರಾಟ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ರಿಯಾಕ್ಷನ್ ಯಾವ ರೀತಿ? ಸ್ಟಾರ್ಟ್ ಆಗಿದೆ ಮೇಡಮ್. ನಾವು ಹಾಲೇನು ತಗೊಂಡಿಲ್ಲ. ಇವಾಗ ಬ್ಲಾಕ್ ಟೀ, ಲೆಮನ್ ಟೀ, ಬ್ಲಾಕ್ ಕಾಫಿ ಮೇಲೆನೆ ನಾವು ಮಾಡ್ತೀವಿ. 25ನೇ ತಾರೀಕೇನೋ ಪ್ರತಿಭಟನೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಸರ್, ಈಗ ಕ್ಯಾಶ್ ಓನ್ಲಿ ಅನ್ನುವಂತಹ ಬೋರ್ಡ್ಗಳನ್ನ ಏನಾದ್ರು ಹಾಕ್ತೀರಾ ಅಂತ? ಯಾಕಂದ್ರೆ ಈಗ ನಾ ಬಂದಾಗ ಗೂಗಲ್ ಪೇ, ಫೋನ್ ಪೇ ಎಲ್ಲ ತೆಗೆದು ಹಾಕ್ತಾ ಇದ್ರಿ, ಹಾಕ್ತೀರಾ ಏನು? ಹಾಕ್ತೀವಿ ಮೇಡಮ್. ಓನ್ಲಿ ಕ್ಯಾಶ್ ಅಂತ ಬರೀತೀವಿ, ಬೋರ್ಡ್ ಹಾಕ್ತೀವಿ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೋಡಿ, ನಮ್ಮ ಚಿಕ್ಕ ವ್ಯಾಪಾರಿಗಳು ಅಷ್ಟೊಂದು ದುಡ್ಡು ಎಲ್ಲ ಕಟ್ಟಕ್ ಆಗಲ್ಲ ನಮ್ಗೆ. ಸೊ ಪ್ರತಿಭಟನೆಗೆ ನಾವು ಸಹಕಾರ ಮಾಡ್ತೀವಿ. ಓಕೆ ಸರ್. ಸರ್, ನೀವೇನ್ ಹೇಳ್ತೀರಾ? ಯಾಕಂದ್ರೆ ಬಂದಂತವ್ರು ಕ್ಯಾಶ್ ಕೊಟ್ಟೆ ಗೂಗಲ್ ಪೇ, ಫೋನ್ ಪೇ ನಮ್ಮ ಹತ್ರ ಇದೆ, ಇಲ್ಲ ಕ್ಯಾಶ್ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ. ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸರ್? ಮೇಡಮ್, ನಮಗೆ ಗೂಗಲ್ ಪೇ ಮತ್ತು ಫೋನ್ ಪೇ ನಮಗೆ ತೊಂದರೆ ಆಗಿಬಿಟ್ಟಿದೆ. ಮತ್ತೇನಂತಂದ್ರೆ ಕಸ್ಟಮರ್ ನಮಗೆ ಫೋನ್ ಪೇ ಮತ್ತು ಗೂಗಲ್ ಪೇ ಇದ್ದ ಕಡೆ ಕಸ್ಟಮರ್ ಬರ್ತಾ ಇಲ್ಲ. ನಮ್ಮ ಖಾಲಿ ಟೀ ಮತ್ತೆ ಬಿಸ್ಕಿಟ್, ಅವು ಚಾಕ್ಲೇಟ್ ಅವು ಇರ್ತೇವೆ. ಬರೀ ಖಾಲಿ ಕಾಫಿ ಹೋಗುತ್ತೆ ಮೇಡಮ್. ಮತ್ತೇನಂತಂದ್ರೆ ಖಾಲಿ ನಾವು ಬಿಸ್ಕಿಟ್ ಮತ್ತೆ ಖಾಲಿ ಚಾ ಇಷ್ಟೇ ಮಾಡ್ತೇವೆ. ಇದೆ ಸರ್. ಇದಿಷ್ಟು ಕಾಂಡಿಮೆಂಟ್ಸ್ ಅವರು ಹೇಳ್ತಿರುವಂತಹ ಮಾತು. ಒಂದು ಕಡೆಯಾಗಿ 25ನೇ ತಾರೀಕಿಗೆ ಜೊತೆಗೆ ಇವತ್ತಿನಿಂದ ಏನು ಮುಷ್ಕರ ಇದೆ, ಈ ಹೋರಾಟಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ. ಹಾಗಾಗಿ ನಾವು ಯಾರೂ ಕೂಡ ಗೂಗಲ್ ಪೇ ಆಗಲಿ, ಫೋನ್ ಪೇ ಸ್ಕ್ಯಾನರ್ ಗಳನ್ನ ಹಾಕೋದಿಲ್ಲ. ಜೊತೆಗೆ ಓನ್ಲಿ ಕ್ಯಾಶ್ ಅನ್ನುವಂತಹ ಬೋರ್ಡ್ ಗಳನ್ನ ಈಗಾಗಲೇ ಸಾಕಷ್ಟು ಅಂಗಡಿಗಳಲ್ಲೂ ಕೂಡ ಹಾಕಿದ್ದಾರೆ, ನಾವು ಕೂಡ ಹಾಕ್ತೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಟೀ, ಕಾಫಿಯನ್ನ ಕುಡಿಯುವಂತವ್ರಿಗೂ ಕೂಡ ಇವತ್ತಿನಿಂದ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಯಾವುದೇ ಅಂಗಡಿಯವರು ಕೂಡ ಹಾಲು ಜೊತೆಗೆ ಮೊಸರನ್ನ ತಗೊಳ್ತಾ ಇಲ್ಲ. ಹಾಗಾಗಿ ಟೀ, ಕಾಫಿ ಬದಲಿಗೆ ಬರೀ ಬ್ಲಾಕ್ ಟೀ ಜೊತೆಗೆ ಬ್ಲಾಕ್ ಕಾಫಿಗಳು ಸಿಗುವಂತಹ ಪರಿಸ್ಥಿತಿಗೆ ಬಂದಾಗಿದೆ ಶರತ್. ಹಾಗಾಗಿ ಈಗಾಗಲೇ ಇವತ್ತಿನಿಂದ ಮುಷ್ಕರ ಸ್ಟಾರ್ಟ್ ಆಗಿದೆ. ಇನ್ನುಳಿದಂತೆ ಯಾವ ರೀತಿ ಈ ವರ್ತಕರು ರಿಯಾಕ್ಟ್ ಮಾಡ್ತಾರೆ, ಜೊತೆಗೆ ಯಾವ ಮಟ್ಟಿಗೆ ಹೋಗುತ್ತೆ ಪ್ರತಿಭಟನೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.